ನಾವೆಲ್ಲರೂ ಆನ್ಲೈನ್ ಶಾಪಿಂಗ್ ಅನ್ನ ಇಷ್ಟಪಟ್ಟೆ ಪಡ್ತೇವೆ. ನಮ್ಮ ಡಿಜಿಟಲ್ ಕಾರ್ಟ್ಗಳು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ, ನಾವು ನಿಜವಾಗಿಯೂ ಆ ಕಾರ್ಟ್ನಲ್ಲಿರುವ ಎಲ್ಲವನ್ನ ಆರಿಸಿದ್ದೇವಾ ಅಥವಾ ನಾವದನ್ನು ಆರಿಸಿಕೊಳ್ಳುವ ಹಾಗೆ ಮಾಡಲಾಗಿದೆಯಾ ಅಂತ. ಅಂದರೆ ನಮ್ಮನ್ನ ಮೋಸಗೊಳಿಸಲಾಗಿದೆಯಾ? ಆದರೆ ನಮ್ಮಲ್ಲಿ ಹೆಚ್ಚಿನವರಿಗೆ ನಾವು ಮೋಸ ಹೋಗ್ತಾ ಇದ್ದೇವೆ ಅಂತ ತಿಳಿದಿರೋದಿಲ್ಲ. ಇಂತಹ ತಂತ್ರಗಳಿಗೆ ಒಂದು ಹೆಸರಿದೆ, ಅದುವೇ ಡಾರ್ಕ್ ಪ್ಯಾಟರ್ನ್ಗಳು ಅಂತ. ಮತ್ತು ಅವು ಎಲ್ಲೆಡೆ ಇವೆ. ನಾವು ಉದ್ದೇಶಿಸಿದ್ದಕ್ಕಿಂತ ಹೆಚ್ಚಿನದನ್ನ ಕ್ಲಿಕ್ ಮಾಡಲು, ಚಂದಾದಾರರಾಗಲು ಅಥವಾ ಖರೀದಿಸುವ ಸಂದರ್ಭ ನಮ್ಮನ್ನು ದಾರಿ ತಪ್ಪಿಸಲು ಅವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಹೆಚ್ಚಿನ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಈ ಡಾರ್ಕ್ ಪ್ಯಾಟರ್ನ್ಗಳನ್ನು ಬಳಸುತ್ತವೆ. ಆದರೆ ಈಗ ಭಾರತ ಸರ್ಕಾರ ಮಧ್ಯಪ್ರವೇಶಿಸ್ತಾ ಇದೆ. ಇದು ಹೊಸ ಮಾರ್ಗಸೂಚಿಗಳನ್ನು ಮತ್ತು ಪ್ಲಾಟ್ಫಾರ್ಮ್ಗಳಿಗೆ ಎಚ್ಚರಿಕೆಯನ್ನು ನೀಡಿದೆ. ನಿಯಮಗಳನ್ನು ಅನುಸರಿಸಿ ಅಥವಾ ಪರಿಣಾಮಗಳನ್ನು ಎದುರಿಸಿ ಅಂತ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಡಾರ್ಕ್ ಪ್ಯಾಟರ್ನ್ಗಳು ಅನೇಕ ವೇಷಗಳನ್ನು ಧರಿಸ್ತವೆ. ಕೆಲವೊಮ್ಮೆ ಅವು ಜಾಹೀರಾತುಗಳಂತೆ ಕಾಣ್ತವೆ, ಕೆಲವೊಮ್ಮೆ ಉಚಿತ ಪ್ರಯೋಗಗಳಂತೆ ಮತ್ತು ಕೆಲವೊಮ್ಮೆ ಉತ್ತಮ ಡೀಲ್ಗಳಂತೆ ಕಾಣ್ತವೆ. ಆದರೆ ಗುರಿ ಯಾವಾಗಲೂ ಒಂದೇ ಆಗಿರುತ್ತೆ, ನಮ್ಮನ್ನ ಕ್ಲಿಕ್ ಮಾಡಿ ಖರ್ಚು ಮಾಡುವಂತೆ ಮಾಡುವುದು. ಮೊದಲನೇದಾಗಿ ಮಾರುವೇಷದ ಜಾಹೀರಾತುಗಳ ಬಗ್ಗೆ ನೋಡೋಣ. ನಾವು ಏನನ್ನೋ ಡೌನ್ಲೋಡ್ ಮಾಡಲು ಪ್ರಯತ್ನಿಸ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ಆದರೆ ಅಲ್ಲಿ ಒಂದಲ್ಲ ಅನೇಕ ಡೌನ್ಲೋಡ್ ಬಟನ್ಗಳು ಕಾಣಿಸಿಕೊಳ್ತವೆ. ಅವುಗಳಲ್ಲಿ ಒಂದು ಮಾತ್ರ ನೈಜ ಡೌನ್ಲೋಡ್ ಬಟನ್ ಆಗಿರುತ್ತದೆ ಮತ್ತು ಉಳಿದವು ನಕಲಿ. ಅವು ನಮ್ಮನ್ನ ಇನ್ನೊಂದು ವೆಬ್ಸೈಟ್ಗೆ ಅಥವಾ ಇನ್ನೂ ಕೆಲವೊಮ್ಮೆ ಮಾಲ್ವೇರ್ಗೆ ಕರೆದೊಯ್ಯುತ್ತವೆ. ಇದು ಮಾರುವೇಷದ ಜಾಹೀರಾತು. ಎರಡನೆಯದು ಬಲವಂತದ ನಿರಂತರತೆ. ನಾವು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನ ಉಚಿತ ಪ್ರಯೋಗಕ್ಕಾಗಿ ಸೈನ್ ಅಪ್ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಅದು ಪರಿಶೀಲನೆಗಾಗಿ ನಮ್ಮ ಕಾರ್ಡ್ ವಿವರಗಳನ್ನು ಕೇಳುತ್ತದೆ. ಆದರೆ ಟ್ರಯಲ್ ಅವಧಿ ಕೊನೆಗೊಂಡಾಗ ನಮಗೆ ಆಶ್ಚರ್ಯ ಕಾದಿರುತ್ತೆ. ನಮಗೆ ಹೊಸದಾಗಿ ಶುಲ್ಕ ವಿಧಿಸಲಾಗಿರುತ್ತೆ. ಪ್ರಾರಂಭದಲ್ಲಿಯೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನಲ್ಲಿ ಸೂಕ್ಷ್ಮ ಮುದ್ರಣವನ್ನು ನಮಗೆ ಗೊತ್ತಾಗದ ರೀತಿಯಲ್ಲಿ ಮಾಡಿ ಅವರು ನಮ್ಮನ್ನು ಮೋಸದ ಬಲೆಗೆ ಬೀಳಿಸಿರ್ತಾರೆ. ಪ್ರಾಯೋಗಿಕ ಸಮಯದಲ್ಲಿ 1 ಅಥವಾ 2 ರೂಪಾಯಿಗಳನ್ನಷ್ಟೇ ಕೊಟ್ರಾಯ್ತು ಅಂತ ಹೇಳಿ ಈ ಪ್ಲಾಟ್ಫಾರ್ಮ್ಗಳು ಬಳಕೆದಾರರನ್ನು ಆಕರ್ಷಿಸುತ್ತವೆ ಮತ್ತು ನಂತರ ಪಾವತಿಸಿದ ಅಂದರೆ ಪೇಯ್ಡ್ ಯೋಜನೆಗಳಿಗೆ ಸ್ವಯಂಚಾಲಿತವಾಗಿ ಬದಲಾಯಿಸ್ತವೆ. ಮೂರನೇದಾಗಿ ಬೈಟ್ ಆ್ಯಂಡ್ ಸ್ವಿಚ್. ನಾವು 10,000 ರೂಪಾಯಿಗೆ ಮಾರಾಟವಾಗುವ ಟ್ಯಾಬ್ಲೆಟ್ ಒಂದನ್ನು ನೋಡ್ತೇವೆ ಅಂತ ಇಟ್ಕೊಳ್ಳಿ. ಆಫರ್ ಚೆನ್ನಾಗಿದೆ, ರೇಟಿಂಗ್ ಕೂಡ ಒಳ್ಳೇದಿದೆ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಔಟ್ ಆಫ್ ಸ್ಟಾಕ್ ಅಂತ ಬರುತ್ತೆ. ಬದಲಾಗಿ ಅವರು ನಿಮಗೆ 11,000ವೋ 13,000ವೋ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಲೆಯ ಇತರ ಟ್ಯಾಬ್ಲೆಟ್ಗಳನ್ನು ತೋರಿಸ್ತಾರೆ. ಹೀಗೆ ನಾವು ಒಂದು ಕೊಡುಗೆಯಿಂದ ಆಕರ್ಷಿತರಾಗಿ ಇನ್ನೊಂದಕ್ಕೆ ಬದಲಾಯಿಸಲ್ಪಡ್ತೇವೆ. ಇದು ಇನ್ನೊಂದು ರೀತಿಯ ಮೋಸ. ನಿಮ್ಮ ಹಿಂದಿನ ಕೆಲವು ಆನ್ಲೈನ್ ಖರೀದಿಗಳನ್ನು ನೆನಪಿಸ್ಕೊಳ್ಳಿ. ಆ ಗ್ಯಾಜೆಟ್, ಆ ಅಡುಗೆ ಸಾಮಾನು, ಆ ಜೋಡಿ ಶೂಗಳು ಇವೆಲ್ಲವೂ ನಿಜವಾಗಿಯೂ ಬಯಸಿಯೇ ಕೊಂಡವುಗಳ ಅಥವಾ ಯಾವುದೋ ಮಾಯಾಜಾಲ ಅವುಗಳನ್ನು ಕೊಳ್ಳುವಂತೆ ಮಾಡಿಬಿಟ್ಟಿತ್ತ? ಆ ಮಾಯಾಜಾಲವೇ ಡಾರ್ಕ್ ಪ್ಯಾಟರ್ನ್ಗಳು. ಇಂಥದ್ದು ಡಜನ್ ಗಟ್ಟಲೆ ಇನ್ನೂ ಇವೆ ಮತ್ತು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮೇಲೆ ಆಗಾಗ್ಗೆ ಇವುಗಳ ಬಗ್ಗೆ ಆರೋಪ ಹೊರಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಅಪ್ಲಿಕೇಶನ್ಗಳು ವಿಭಿನ್ನ ಸಾಧನಗಳಲ್ಲಿ ವಿಭಿನ್ನ ಬೆಲೆಗಳನ್ನು ತೋರಿಸ್ತವೆ. ಉದಾಹರಣೆಗೆ ಆಂಡ್ರಾಯ್ಡ್ ಫೋನ್ನಲ್ಲಿ 1 ಕಿಲೋಗ್ರಾಂ ಈರುಳ್ಳಿ 43 ರೂಪಾಯಿಗಳಷ್ಟಿದ್ರೆ ಐಫೋನ್ನಲ್ಲಿ ಅದರ ಬೆಲೆ 57 ರೂಪಾಯಿಗೆ ಅಂತ ಕಾಣುತ್ತೆ. ಕೆಲವು ಸಂದರ್ಭಗಳಲ್ಲಿ ಆಪಲ್ ಬಳಕೆದಾರರಿಗೆ ಸಹ ಹೆಚ್ಚಿನ ಬೆಲೆಗಳನ್ನು ತೋರಿಸಲಾಗುತ್ತೆ. ರೈಡ್ ಶೇರಿಂಗ್ ಅಪ್ಲಿಕೇಶನ್ಗಳು ಸಹ ಈ ರೀತಿಯ ಆರೋಪವನ್ನು ಹೊಂದಿವೆ. 10ರಲ್ಲಿ 8 ಅಪ್ಲಿಕೇಶನ್ ಟ್ಯಾಕ್ಸಿ ಬಳಕೆದಾರರು ಬೈಟ್ ಆ್ಯಂಡ್ ಸ್ವಿಚ್ನಂತಹ ಡಾರ್ಕ್ ಪ್ಯಾಟರ್ನ್ಗಳನ್ನು ವರದಿ ಮಾಡ್ತಾರೆ. ನೀವು ರೈಡನ್ನು ಬುಕ್ ಮಾಡಲು ಪ್ರಯತ್ನಿಸ್ತಾ ಇರುವಾಗ ಅವರು ನಿಮಗೆ ಒಂದು ಬೆಲೆಯನ್ನು ತೋರಿಸ್ತಾರೆ. ನೀವು ಅಂತಿಮವಾಗಿ ಪಾವತಿಗೆ ಹೋದಾಗ ಅದು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ. 42% ಬಳಕೆದಾರರು ತಾವು ಈ ರೀತಿಯ ಗುಪ್ತ ಶುಲ್ಕಗಳನ್ನು ಎದುರಿಸಿದ್ದಾಗಿ ವರದಿ ಮಾಡಿದ್ದಾರೆ. ಹಾಗಾದರೆ ಮುಂದಿನ ದಾರಿ ಏನು? ಇಲ್ಲಿ 2 ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು. 1, ಕಠಿಣ ನಿಯಮಗಳು ಮತ್ತು ಬಿಗಿಯಾದ ನಿಯಂತ್ರಣ. 2, ಆನ್ಲೈನ್ ಮತ್ತು ಆಫ್ಲೈನ್ ಮಾರಾಟಗಾರರಿಗೆ ಸಮಾನ ಅವಕಾಶ. ಭಾರತವು ಈಗಾಗಲೇ ಡಾರ್ಕ್ ಪ್ಯಾಟರ್ನ್ಗಳ ಕುರಿತು ಕಾನೂನುಗಳನ್ನು ತಂದಿದೆ.
ಉಲ್ಲಂಘನೆಗಳು 20 ಲಕ್ಷ ರೂಪಾಯಿಗಳವರೆಗೆ ದಂಡ ಮತ್ತು 6 ತಿಂಗಳ ಜೈಲು ಶಿಕ್ಷೆಗೆ ಕಾರಣವಾಗಬಹುದು. ಆದರೆ ಇದೆಲ್ಲದರ ಹೊರತಾಗಿಯೂ ಭಾರತದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಇನ್ನೂ ಕೂಡ ಡಾರ್ಕ್ ಪ್ಯಾಟರ್ನ್ಗಳಿಂದ ತುಂಬಿವೆ. ಆದ್ದರಿಂದ ಭಾರತದ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಈ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದೆ. ಗ್ರಾಹಕರು ಈ ಅಭ್ಯಾಸಗಳನ್ನು ವರದಿ ಮಾಡಲು ಇದು ಕೆಲವು ಅಪ್ಲಿಕೇಶನ್ಗಳನ್ನು ಪ್ರಾರಂಭಿಸಿದೆ. ಮೊದಲನೇದಾಗಿ, ಬಳಕೆದಾರರು ಡಾರ್ಕ್ ಪ್ಯಾಟರ್ನ್ಗಳು ಮತ್ತು ಅನುಮಾನಾಸ್ಪದ ವೆಬ್ಸೈಟ್ಗಳನ್ನು ವರದಿ ಮಾಡಬಹುದಾದ ಜಾಗೃತಿ ಅಪ್ಲಿಕೇಶನ್. ಎರಡನೆಯದಾಗಿ, ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ನೈಜ ಸಮಯದ ಸುರಕ್ಷತಾ ಸ್ಕೋರ್ಗಳನ್ನು ನೀಡುವ ಜಾಗೋ ಗ್ರಾಹಕ್ ಜಾಗೋ ಅಪ್ಲಿಕೇಶನ್. ಮತ್ತು ಮೂರನೇದಾಗಿ, ದೂರುಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ವಿಶ್ಲೇಷಿಸಲು ನಿಯಂತ್ರಕರು ಬಳಸುವ ಜಾಗೃತಿ ಡ್ಯಾಶ್ಬೋರ್ಡ್. ಒಟ್ಟಿನಲ್ಲಿ ಗ್ರಾಹಕರಾದ ನಾವು ಜಾಗೃತರಾಗಿರುವುದೇ ಮೊದಲ ಪರಿಹಾರ. ಹಾಗಾದರೆ ಮುಂದಿನ ಬಾರಿ ನೀವು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡುವಾಗ ಒಂದು ಕ್ಷಣ ತಡೆದು ಯೋಚಿಸಿ. ಅದು ಡೀಲ್ ಇರಬಹುದಾ ಅಥವಾ ವಂಚನೆ ಆಗಿರಬಹುದಾ, ನೈಜ ರಿಯಾಯಿತಿ ಆಗಿರಬಹುದಾ ಅಥವಾ ಬಲೆಗೆ ಬೀಳಿಸಲಾಗ್ತಿದೆಯಾ ಅಂತ. ಯಾಕಂದ್ರೆ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಿಮ್ಮ ಕ್ಲಿಕ್ಗಳನ್ನು ಕುಶಲತೆಯಿಂದ ಬಳಸಲಾಗ್ತಾ ಇದೆ ಮತ್ತು ಇದು ಚುರುಕಾಗಿ ಕ್ಲಿಕ್ ಮಾಡುವ ಸಮಯ.